ನಮ್ಗೆ ಅವ್ರ ಕಟ್ಕೊಂಡು ಭೇಟಿ ನನಗೆ ಅವ್ರು ಹೇಳಿಕೆ ಕಟ್ಕೊಂಡು ನನಗಾಗಬೇಕು ಬೇರೆ ಜನ. ನಾನೊಬ್ಬ ಜನಪ್ರತಿನಿಧಿ. ಸೊ ಕೋರ್ಟ್ ಆದೇಶ ಇದೆ, ಕೋರ್ಟ್ ಆದೇಶ ತರಬೇಕು ಜಾರಿಗೆ, ಸರ್ಕಾರ ತರಬೇಕು. ತರದೇ ಇದ್ರೆ ಜನಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತೀವಿ. ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ. ಬಿಜೆಪಿಯಿಂದ ಅದು ಸಹ ಪ್ರಮುಖವಾದಂಥ ವಿಷಯವೇ. ನಾನೇನು ಮಾಡೋದು? ಅದು ಸಹ ನಾಗೇಂದ್ರ ಅವರ ವಿಷಯದಲ್ಲಿ ಇವತ್ತು ಜಾತಿದೆ ಹೇಳ್ತಾರೆ. ಒಬ್ಬ ದಲಿತ ಜಾತಿಯನ್ನು ಅದಕ್ಕೋಸ್ಕರವಾಗಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ದುಡ್ಡು ಹೊಡೆದಿರೋದು ಯಾವ ಜಾತಿದು? ದುಡ್ಡು ಹೊಡೆದಿರೋದು ದಲಿತರು ಕೊಡಬೇಕಾದ ದುಡ್ಡು ಬಡವರಿಗೆ. ಆ ದುಡ್ಡಲ್ಲಿ ಮಿಸ್ಯೂಸ್ ಆಗಿರೋದು ಆ ದಲಿತರು ದುಡ್ಡು. ಏನು ಮಾಡೋದು? ದಲಿತರು ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗ ಅಲ್ಲಿ ರಕ್ಷಣೆ ಪಡ್ಕೊಳ್ಳಕ್ ಹೋದೆ. ಆ ದಲಿತರು ಬಡವರಿಗೆ ಹೋಗ್ಬೇಕಾಗಿದ್ದಲ್ಲ ದುಡ್ಡು. ಮುಖ್ಯಮಂತ್ರಿ ಆಗಿನ ಮುಖ್ಯಮಂತ್ರಿನೇ ಹೇಳಿದಲ್ಲ 180 ಕೋಟಿ ಅಲ್ಲ 87 ಕೋಟಿ ತಿಂದಿದ್ದೀವಿ ಎಂದರು. ಅದು ಆಕ್ಷನ್ ತಗೊಳ್ಳೋದೇ. ಯಾರು ಅವರು? ಜಡ್ಜ ಅವರು. ಅವರೇನ್ ತನಿಖೆ ಮಾಡಿದ್ರು? ಅವ್ರಿಗೆ ಗೊತ್ತಿರೋದು ಅಪ್ಪಯ್ಯ ನಾನು ಆನೆ ಕೊಟ್ಟಿದ್ದು ನೀವು ಹೇಳಿ ಯಾಕೆ ಮಾಡಿದ್ದೀರಿ ಅಂತ. ನಮ್ಗೆ ಅವ್ರ ಕಟ್ಕೊಂಡು ಭೇಟಿ ನನಗೆ ಅವ್ರು ಹೇಳಿಕೆ ಕಟ್ಕೊಂಡು ನನಗಾಗಬೇಕು ಬೇರೆ ಜನ. ನಾನೊಬ್ಬ ಜನಪ್ರತಿನಿಧಿ. ಸೊ ಕೋರ್ಟ್ ಆದೇಶ ಇದೆ, ಕೋರ್ಟ್ ಆದೇಶ ತರಬೇಕು ಜಾರಿಗೆ, ಸರ್ಕಾರ ತರಬೇಕು. ತರದೇ ಇದ್ರೆ ಜನಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತೀವಿ. ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ. ಬಿಜೆಪಿಯಿಂದ ಅದು ಸಹ ಪ್ರಮುಖವಾದಂಥ ವಿಷಯವೇ. ನಾನೇನು ಮಾಡೋದು? ಅದು ಸಹ ನಾಗೇಂದ್ರ ಅವರ ವಿಷಯದಲ್ಲಿ ಇವತ್ತು ಜಾತಿದೆ ಹೇಳ್ತಾರೆ. ಒಬ್ಬ ದಲಿತ ಜಾತಿಯನ್ನು ಅದಕ್ಕೋಸ್ಕರವಾಗಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ದುಡ್ಡು ಹೊಡೆದಿರೋದು ಯಾವ ಜಾತಿದು? ದುಡ್ಡು ಹೊಡೆದಿರೋದು ದಲಿತರು ಕೊಡಬೇಕಾದ ದುಡ್ಡು ಬಡವರಿಗೆ. ಆ ದುಡ್ಡಲ್ಲಿ ಮಿಸ್ಯೂಸ್ ಆಗಿರೋದು ಆ ದಲಿತರು ದುಡ್ಡು. ಏನು ಮಾಡೋದು? ದಲಿತರು ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗ ಅಲ್ಲಿ ರಕ್ಷಣೆ ಪಡ್ಕೊಳ್ಳಕ್ ಹೋದೆ. ಆ ದಲಿತರು ಬಡವರಿಗೆ ಹೋಗ್ಬೇಕಾಗಿದ್ದಲ್ಲ ದುಡ್ಡು. ಮುಖ್ಯಮಂತ್ರಿ ಆಗಿನ ಮುಖ್ಯಮಂತ್ರಿನೇ ಹೇಳಿದಲ್ಲ 180 ಕೋಟಿ ಅಲ್ಲ 87 ಕೋಟಿ ತಿಂದಿದ್ದೀವಿ ಎಂದರು. ಅದು ಆಕ್ಷನ್ ತಗೊಳ್ಳೋದೇ. ಯಾರು ಅವರು? ಜಡ್ಜ ಅವರು. ಅವರೇನ್ ತನಿಖೆ ಮಾಡಿದ್ರು? ಅವ್ರಿಗೆ ಗೊತ್ತಿರೋದು ಅಪ್ಪಯ್ಯ ನಾನು ಆನೆ ಕೊಟ್ಟಿದ್ದು ನೀವು ಹೇಳಿ ಯಾಕೆ ಮಾಡಿದ್ದೀರಿ ಅಂತ.